ಶವಗಾರದ ಒಳಗಡೆ ನೋಡ್ಕೊಂಡ್ ಬಂದ್ವಿ. ಆ ತಾಯಿ ನೋಡಿದ್ರೆ ಆ ಮಾಡಿರ್ತಕ್ಕಂಥ ದ್ರೋಹಿಗಳು ಅಟ್ಲೀಸ್ಟ್ ಅವ್ರ ತಂದೆ ತಾಯಿ ಯಾವ ಸಂಸ್ಕೃತಿ ಅವ್ರು ಬೆಳೆಸಿದ್ರು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಮಕ್ಕಳು ಯಾವಾಗ್ರಿ ಹೊರಗಡೆ ಅಡ್ಡಾಡ್ಬೇಕಾಗುತ್ತೆ? ಇಂಥ ದುಷ್ಕೃತ್ಯ ಮಾಡ್ತಿದಾರೆ ಅಂತಂದ್ರೆ ಇದಕ್ಕೆ ನ್ಯಾಯ ಯಾವಾಗ ಸಿಗುತ್ತೆ? ಸರ್ಕಾರ ಅಂತಕ್ಕಂಥ ಖಂಡಿತ ಸತ್ತೋಗಿದೆ. ಇಂಥವ್ರಿಗೆ ನ್ಯಾಯ ಒದಗಿಸ್ಲಿಲ್ಲ ನೀವು ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಆತ್ಮಸಾಕ್ಷಿಗೆ ನೀವು ದ್ರೋಹ ಮಾಡ್ಕೊಂಡು ಕಾನೂನಲ್ಲಿ ಯಾರು ಸತ್ರೇನು ಯಾರು ಬಿಟ್ರೇನು. ಯಾಕೆಂದ್ರೆ ಅವ್ರ ಮಕ್ಕಳು ಅವರು ಸಂಬಂಧಪಟ್ಟರು ಯಾರು ಸಾಯ್ತಾ ಇಲ್ವಲ್ಲ, ಯಾರೋ ದಲಿತರು ಸಾಯ್ತಾ ಇದಾರೆ. ಇಲ್ಲಿ ದಲಿತರು ಸತ್ತೋಗ್ತಾ ಇದಾರೆ, ಬಡವರು ಸತ್ತೋಗ್ತಾ ಇದಾರೆ. ಅಂತರ ಕಾಳಜಿ ವಹಿಸಬೇಕಂತ ಅವಶ್ಯಕತೆ ಅವ್ರಿಗಿಲ್ಲ. ಅವ್ರಿಗೇನು ಯಾರಾದ್ರೂ ಶ್ರೀಮಂತರು ಏನಾದ್ರು ಇದಾದ್ರೆ ಇಮಿಡಿಯೇಟ್ ಬಂದಿರೋರು ಇಷ್ಟೊತ್ತಿ ಬಂದ್ಬಿಟ್ಟು ಆಲ್ರೆಡಿ ಏನಾಗಿದೆ ಅಂತ ತನಿಖೆಗೆ ಆಲ್ರೆಡಿ ಆದೇಶ ಮಾಡಿರೋರು. ಯಾಕೆ ಜೊತೆಗೆ ನಮ್ಮ ಪಾರ್ಟಿ ಖಂಡಿತ, ನಮ್ಮ ಬಿಜೆಪಿ ಪಕ್ಷ ಖಂಡಿತ ಅವ್ರ ಜೊತೆಗಿರುತ್ತೆ. ಅವ್ರದ್ದು ಯಾವುದೇ ತರದ್ ಏನಾದ್ರೂ ಸಮಸ್ಯೆ ಇದ್ರೂ ಖಂಡಿತ ನಾನೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಂಡು ಅವ್ರ ಕುಟುಂಬದ ಜೊತೆಗೆ ನಾನು ಯಾವಾಗ್ಲೂ ಸಹ ನಿಂತ್ಕೊಳ್ತೀನಿ. ಅವ್ರ ಜೊತೆಗೆ ಧೈರ್ಯ ಕೊಡೋ ಕೆಲಸ ನಾನು ಮಾಡ್ತೀನಿ. ಜೊತೆಗೆ ಯಾವಾಗ್ಲೂ ಸಹ ಆ ಕುಟುಂಬದ ಜೊತೆಗೆ ಇನ್ ಮುಂದೆ ಏನೇ ಸಮಸ್ಯೆ ಇದ್ರೆ ನಾನೊಬ್ಬ ಅವರ ಮಗನಾಗಿ ನಾನು ಖಂಡಿತ ಅವ್ರ ಜೊತೆಗೆ ಇರ್ತೀನಿ ಅಂತ